ಇಲ್ಲ ಲಕ್ ಅನ್ನೋದು ಯಾರಿಗೆ ಯಾವಾಗ ಹೇಗೆ ಬರುತ್ತೆ ಅಂತ ಹೇಳಿ ಗೊತ್ತಾಗಲ್ಲ. ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಹೌದು, ಬಟ್ ಅದೇ ಥರ ಅನ್ಸಬ್ಸ್ಕ್ರೈಬ್ ಕೆಲವೊಬ್ರು ಮಾಡ್ಕೊತಾ ಇರ್ತಾರೆ ಅವಾಗ. ಯಾಕೆ ಇನ್ನೂ ಬೆಟರ್ ಆಗಿ ವಿಡಿಯೋಸ್ಗಳನ್ನ ತಗೊಂಡೋಗೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಏನು ಪ್ಲಸ್ ಆಗಿರ್ಬೋದು, ಏನು ಮೈನಸ್ ಆಗಿರ್ಬೋದು ಅಂತ ಹೇಳಿ, ಬಟ್ ನನಗೆ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ನನ್ನ ವೀಡಿಯೋಸ್ ಸ್ವಲ್ಪ ಬೆಸ್ಟಾಗಿ ಅನಿಸುತ್ತೆ. ಬೇರೆ ಲಕ್ಕನ್ನ ನಂಬೋದು ಬೇಡ, ಹಾರ್ಡ್ ವರ್ಕ್ನ ನಂಬಿ ಮುಂದೆ ಹೋಗೋಣ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವೀಡಿಯೋ ಏನಂತ ಹೇಳಿದ್ರೆ ವೈಕುಂಠ ಏಕಾದಶಿಯ ವ್ಲಾಗ್ ಆಗಿರುತ್ತೆ. ಇದು ಈವ್ನಿಂಗ್ ವ್ಲಾಗು. ಮಾರ್ನಿಂಗಿಂದ ಒಂದಷ್ಟು ಕೆಲಸಗಳು ಅದು ಇದು ಎಲ್ಲ ಇತ್ತು, ಆದರೂ ಕೂಡ ಏನೋ ಇವತ್ತು ವೀಡಿಯೋ ಮಾಡೋ ಐಡಿಯಾನೇ ಇರಲಿಲ್ಲ. ಅದರಿಂದ ನಾವು ಇವತ್ತು ಏನೋ ರೆಕಾರ್ಡ್ ಮಾಡ್ಕೊಂಡಿಲ್ಲ. ಈವ್ನಿಂಗ್ ಮೇಲೆ ಒಂದಷ್ಟು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋಣ, ಒಂದಷ್ಟು ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ಇವತ್ತಿನ ಈವ್ನಿಂಗ್ ವ್ಲಾಗನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ಇವತ್ತಿನ ವೀಡಿಯೋ ತುಂಬ ಜನಕ್ಕೆ ಯೂಸ್ಫುಲ್ ಆಗಿರುತ್ತೆ, ಮತ್ತು ಹೆಲ್ಪ್ಫುಲ್ ಆಗಿರುತ್ತೆ, ಮತ್ತು ಇನ್ಸ್ಪಿರೇಷನ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವೀಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಇನ್ನೂ ಕೂಡ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಒಂದು 100ರಲ್ಲಿ ಒಂದು 40% ಮೆಂಬರ್ಸ್ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ. ಇನ್ನು 60% ಮೆಂಬರ್ಸು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೇ ವೀಡಿಯೋಸ್ಗಳನ್ನು ವಾಚ್ ಮಾಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ಅಮೌಂಟ್ ಏನು ಕಟ್ಟಾಗಲ್ಲ, ಆದರೆ ನೀವು ಮಾಡೋ ಒಂದು ಚಿಕ್ಕ ಹೆಲ್ಪು ನಮಗೆ ಇನ್ನೂ ವೀಡಿಯೋಸ್ಗಳನ್ನು ಮಾಡೋಣ ಅಂಥೇಳಿ ಒಂದು ತುಂಬ ಮೋಟಿವೇಟ್ ಸಿಗುತ್ತೆ. ಅದರಿಂದ ನಾನು ಕೇಳ್ಕೊಳ್ಳೋದು ಪ್ರತಿ ಸರಿನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ಗಳನ್ನು ವಾಚ್ ಮಾಡಿ ಅಂಥೇಳಿ. ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವೀಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸಂಧ್ಯಾ ಕಾಲ ಅಂದರೆ ಸಂಜೆ 5 ಗಂಟೆಯಿಂದ 6 ಗಂಟೆಗೆ. ಸೊ ಬೆಳಗ್ಗೆಯಿಂದ ಇರೋಂಥ ಎಲ್ಲ ಕೆಲಸಗಳನ್ನು ಮಾಡಿ, ಮನೆಲ್ಲ ಕ್ಲೀನ್ ಮಾಡಿ, ಪ್ರತಿಯೊಂದು ಕೆಲಸ ಇರುತ್ತಲ್ವ, ಬೆಳಗ್ಗೆಯಿಂದ ಊಟ ಮಾಡಿರೋದು ಮತ್ತು ಮಧ್ಯಾಹ್ನ ಊಟ ಮಾಡಿರೋದೆಲ್ಲ ಕ್ಲೀನ್ ಮಾಡಿ ತೊಳೆದು ಮನೆಯೆಲ್ಲ ಗುಡಿಸಿ ಒರೆಸಿ ಎಲ್ಲ ಮಾಡಿ ಆದಮೇಲೆ ಈವ್ನಿಂಗ್ ಒಂದು 5 ಗಂಟೆಯಲ್ಲಿ ಈ ವಿಡಿಯೋನ ಶೂಟ್ ಮಾಡ್ತಾ ಇರೋದು. ಏನು ಇಷ್ಟ ತನಕ ನಾನು ಕೆಲಸಗಳನ್ನೆಲ್ಲ ಹೇಳಿದೆ, ಅದೆಲ್ಲ ನಾನು ಜಸ್ಟ್ ನೋಡಿದ್ದೀನಿ ಅಷ್ಟೇ, ಯಾವುದೂ ಮಾಡಿಲ್ಲ. ನಾವು ಅಮ್ಮ ಮಾಡಿರೋದನ್ನು ನಾನಿಲ್ಲಿ ಹೇಳ್ತಿರೋದು. ಈ ಥರ ಎಲ್ಲ ಕೆಲಸ ಆದಮೇಲೆ ಈವ್ನಿಂಗ್ 5 ಗಂಟೆಗೆ ಏನೋ ಪೂಜೆ ಮಾಡಬೇಕು ಅಂಥೇಳಿ ಸಂಜೆ ಈವ್ನಿಂಗು ಹೊಸ್ಲೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ಯಾವಾಗ್ಲೂ ಮಧ್ಯಾಹ್ನ ಅಷ್ಟರಲ್ಲಿ ಕೆಲಸ ಎಲ್ಲ ಮಾಡಿ ಪೂಜೆ ಮಾಡಿಬಿಡ್ತಾಯಿದ್ರು. ಬಟ್ ಇವತ್ತು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೆಲಸ ಇದ್ದ ಕಾರಣ ಈವ್ನಿಂಗ್ ಈ ಥರ ಪೂಜೆ ಮಾಡ್ತಾ ಇದ್ದಾರೆ. ನೀವು ಕೂಡ ಬೆಳಗ್ಗೆ ಜಾಸ್ತಿ ಏನಾದರೂ ಕೆಲಸ ಇದ್ದರೆ ಈವ್ನಿಂಗ್ ಟೈಮ್ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತೇಳಿ ಹೇಳ್ತಾರೆ. ಸಪೋಸ್ ಅಂದರೆ ಬೆಳಗ್ಗೆ ಬ್ರಾಹ್ಮಣಿ ಮುಹೂರ್ತ ಅಂಥೇಳಿ 4 ಗಂಟೆಯಿಂದ 5 ಗಂಟೆವರೆಗೂ ಹೇಳ್ತಾರಲ್ವ, ಆ ಟೈಮಲ್ಲಿ ಮಾಡೋಕ್ಕಾದ್ರೆ ಮಾಡಿ, ಇಲ್ಲ ಅಂತಂದರೆ ಈವ್ನಿಂಗ್ ಟೈಮ್ ಪೂಜೆ ಮಾಡಿದ್ರು ಒಳ್ಳೆಯದು. ಎರಡೂ ಈಕ್ವಲ್ ಆಗಿರುತ್ತೆ. ಮತ್ತು ಇನ್ನೊಂದು ವಿಚಾರ ಅಂದರೆ ಡೈಲಿ ಪೂಜೆ ಮಾಡ್ತಾರಲ್ಲ, ಮಾರ್ನಿಂಗ್ ಎದ್ದು 6 ಗಂಟೆಗೆ ಮತ್ತು 5 ಗಂಟೆಗೆಲ್ಲ ಅವ್ರಿಗೇನಾದ್ರು ಕಷ್ಟ ಆಗುತ್ತೆ ಬೆಳಗ್ಗೆ ಟೈಮ್ ಎದ್ದು ಡೈಲಿ ಪೂಜೆ ಮಾಡೋಕ್ಕಾಗಲ್ಲ ಅಂತಂದರೆ ಈ ಥರ ಡೈಲಿ ಈವ್ನಿಂಗ್ ಟೈಮ್ ಕೂಡ ಪೂಜೆ ಮಾಡ್ಬೋದು. ಎರಡೂ ದೇವ್ರದ್ದು ಒಂದೇ ಇರುತ್ತೆ. ಮತ್ತು 5 ಗಂಟೆಗೆ ಮಂಜು ಬೀಳಕ್ಕೆ ಸ್ಟಾರ್ಟ್ ಆಗ್ತಿತ್ತು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಈವ್ನಿಂಗ್ ಅಂತ ಹೇಳ್ಬಿಟ್ಟು. ಇವಾಗೆಲ್ಲ ತುಂಬ ಮಂಜು ಜಾಸ್ತಿ ಆಗಿಬಿಟ್ಟಿದೆ, ಗಾಡಿ ಕೂಡ ಓಡಿಸೋಕ್ಕಾಗಲ್ಲ. ನ್ಯೂಸಲ್ಲಿ ಮತ್ತು ಈ ಸೋಷಿಯಲ್ ಮೀಡ್ಯಾದಲ್ಲಿ ಬರೀ ಇದೇ ನ್ಯೂಸ್ ಆಗಿದೆ ಈಗೆಲ್ಲನೂ. ಬರೀ ಮಂಜು ಈವ್ನಿಂಗ್ ಟೈಮ್, ಸಂಜೆ ಟೈಮ್ ಅಂತೂ ಈವ್ನಿಂಗು ಮತ್ತು ಬೆಳಗಿನ ಜಾವ 5 ಗಂಟೆ 6 ಗಂಟೆಗೆಲ್ಲ ತುಂಬ ಚಳಿ ಇರುತ್ತೆ, ಅಷ್ಟು ಮಂಜು ಬೀಳ್ತಾ ಇದೆ. ಆದಷ್ಟು ಎಲ್ಲರೂ ಕೂಡ ಬೆಚ್ಚಗೆ ಇರಿ. ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಎಲ್ಲ ಇಟ್ಟಾದಮೇಲೆ ಇವಾಗ ಬಾಗಿಲು ತೊಳಿತಾ ಇದ್ದಾರೆ. ಬೆಳಗ್ಗೆ ನಮ್ಮ ಅಕ್ಕ ಆಲ್ರೆಡಿ ಬಾಗಿಲು ತೊಳೆದು ರಂಗೋಲಿ ಎಲ್ಲ ಹಾಕ್ಬಿಟ್ಟಿದ್ಲಿ ಇವತ್ತು. ಇವಾಗ ಸಂಜೆ ನಮ್ಮಮ್ಮ ಮತ್ತೆ ಬಾಗಿಲು ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕ್ತಾ ಇದ್ದಾರೆ. ಬೆಳಗ್ಗೆ ಟೈಮ್ ರಂಗೋಲಿ ಹಾಕೋದು ತುಂಬ ಒಳ್ಳೆಯದು. ಹಾಗೆ ಈವ್ನಿಂಗ್ ಕೂಡ ಹಾಕ್ಕೋಬೋದು. ಮತ್ತು ಬೆಳಗ್ಗೆ ಸಂಜೆ 2 ಟೈಮು ಹಾಕ್ಬೋದು. ಇಲ್ಲಾಂದರೆ ಈವ್ನಿಂಗ್ ಟೈಮ್ ಮಾತ್ರ ಹಾಕ್ತೀವಿ ಅಂದರೆ ಈವ್ನಿಂಗ್ ಟೈಮು ಬಾಗಿಲಿಗೆ ಸುಮ್ಮನೆ ನೀರು ಚಿಮ್ಮಿಸ್ಬಿಟ್ಟು ರಂಗೋಲಿನ ಹಾಕ್ಕೋಬೋದು. ಎರಡೂ ತುಂಬ ಒಳ್ಳೆಯದು. ಇದೆಲ್ಲನೂ ನಿಮಗೆ ಹಿಂಗೆ ಗೊತ್ತು ಅಂತ ಕೇಳಬೇಡಿ, ನನಗೂ ಒಂದಷ್ಟು ವಿಚಾರಗಳು ಗೊತ್ತಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತು ಇದೇನು ರಂಗೋಲಿ ಹಾಕ್ತಾ ಇದ್ದಾರೆ ನಮ್ಮಮ್ಮ, ಇದು ಹೆಸರು ಗೊತ್ತಿಲ್ಲ, ನಾನು ಹಾವು ರಂಗೋಲಿ ಅಂತ ಕರಿತೀನಿ. ಈ ರಂಗೋಲಿಗೆ ಏನಂತ ಹೇಳ್ತಾರೆ ಅಂಥೇಳಿ ಯಾರಿಗಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಥರದ ನಾನು ತುಂಬ ಟ್ರೈ ಮಾಡ್ತಾಯಿದ್ದೀನಿ. ಈಗೀಗ ನಾನು ಅದನ್ನೆಲ್ಲ ವ್ಲಾಗ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಒಂದು 4-5 ರಂಗೋಲಿನ ನಾನು ಟ್ರೈ ಮಾಡಿ ಪ್ರಾಕ್ಟೀಸ್ ಮಾಡಿ ಬರೆದಿಟ್ಕೊಂಡಿದ್ದೀನಿ.
ಅದು ಯಾವಾಗಾದರೂ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ ನಿಮಗೆ. ಈ ಥರ ರಂಗೋಲಿಗಳು ಸ್ವಲ್ಪ ಕಷ್ಟ, ಡಿಫಿಕಲ್ಟ್ಸ್ ಅಂತ ಅನಿಸುತ್ತೆ. ಏನಕ್ಕಂತ ಹೇಳಿದ್ರೆ ಒಂದು ಕಡೆಯಿಂದ ಎಳ್ಕೊಂಡು ಹೋದರೆ ಮತ್ತೆ ಎಲ್ಲಿ ಮುಗಿಯುತ್ತೆ ಅಂತಲೇ ಗೊತ್ತಾಗಲ್ಲ, ಆ ಥರ ಆಗ್ತಾ ಇರುತ್ತೆ. ಈ ರಂಗೋಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾವು ಅಮ್ಮನೇ ಇದ್ರಲ್ಲಿ ತಪ್ಪಿಸ್ಬಿಡ್ತಾರೆ ರಂಗೋಲಿನ, ಮಾತಾಡ್ಕೊಂಡು ಅನಿಸುತ್ತೆ ರಂಗೋಲಿ ಹಾಕ್ತಾರೆ, ಆವಾಗ ಒಂದು ಹತ್ರ ಮಿಸ್ ಆಗುತ್ತೆ. ಆದರೂ ನಮ್ಮ ಅಮ್ಮ ಮ್ಯಾನೇಜ್ ಮಾಡಿಬಿಡುತ್ತೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ, ಈ ರಂಗೋಲಿಯಲ್ಲಿ ಎಲ್ಲಾದರೂ ಮಿಸ್ಟೇಕ್ ಆದರೂ ಕೂಡ ಗೊತ್ತಾಗಲ್ಲ. ಏನಕ್ಕಂತ ಹೇಳಿದ್ರೆ ಇದು ಸುತ್ತಿ 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 ಹಾಕೋದ್ರಿಂದ ಗೊತ್ತಾಗಲ್ಲ. ಬಟ್ ಈ ರಂಗೋಲಿ ನಮ್ಮಮ್ಮ ತುಂಬ ಚೆನ್ನಾಗಿ ಹಾಕ್ತಾರೆ, ಎಷ್ಟೊಂದು ರಂಗೋಲಿಗಳು ಕಲ್ತಿದ್ದಾರೆ. ಸೊ ಇದು ಫೈನಲ್ ಲುಕ್ ನಮ್ಮ ಮನೆ ಬಾಗಿಲು ಈ ಥರ ಕಾಣ್ತಾ ಇದೆ, ತುಂಬ ಲಕ್ಷಣವಾಗಿ. ಇವಾಗ ಒಂಥರ ವೈಬ್ ಬರುತ್ತೆ. ನಮ್ಮಮ್ಮ ಇವಾಗ ಎಲ್ಲ ರಂಗೋಲಿಯಲ್ಲಿ ಹಾಕಿ ಕ್ಲೀನ್ ಆದಮೇಲೆ ಮಧ್ಯಾಹ್ನನೇ ಸ್ನಾನ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ರು. ಇವಾಗ ಜಸ್ಟ್ ಮುಖ ವಾಶ್ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಇವಾಗ ನಾನೇನು ಡ್ರೆಸ್ ಹಾಕ್ಕೊಂಡಿದ್ದೀನಿ, ಈ ಡ್ರೆಸ್ ನನಗೆ ಹೇಗೆ ಕಾಣ್ತಿದೆ ಅಂಥೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದು ನನ್ನ ಹೊಸ ಬಟ್ಟೆ. ಏಕಾದಶಿಯ ಶುಭಾಶಯಗಳು. ಯಾಕೆ ನಾವು ಅಮ್ಮಾಯಿಂದ ಹೋಗ್ಬಾರ್ದಂತೆ. ಮತ್ತು ಇನ್ನೊಂದು ವಿಚಾರ ಹೇಳಬೇಕು ನಾನು, ಏನಂತ ಹೇಳಿದ್ರೆ ಚಾನಲಲ್ಲಿ ಸಬ್ಸ್ಕ್ರೈಬರ್ಸ್ ಆಗ್ತಾ ಇರ್ತಾರೆ, ಮತ್ತು ಸಬ್ಸ್ಕ್ರೈಬರ್ಸ್ ಆಗ್ತಾರೆ ಹೌದು, ಬಟ್ ಅದೇ ಥರ ಅನ್ಸಬ್ಸ್ಕ್ರೈಬ್ ಕೆಲವೊಬ್ರು ಮಾಡ್ಕೊತಾ ಇರ್ತಾರೆ. ಅವಾಗವಾಗ 1, 2, 3 ಕಮ್ಮಿ ಆಗ್ತಾ ಇರುತ್ತೆ. ಈ ಥರ ಏನಕ್ಕಾಗುತ್ತೆ ಅಂತ ಗೊತ್ತಿಲ್ಲ. ಈ ಚಾನಲ್ನ ಯಾರಾದರೂ ಯೂಟ್ಯೂಬರ್ಸ್ ಯಾರಾದರೂ ನೋಡ್ತಾ ಇದ್ದರೆ ನಿಮಗೂ ಈ ಥರ ಎಕ್ಸ್ಪೀರಿಯನ್ಸ್ಡ್ ಆಗಿದೆಯಾ ಅಂತ ಹೇಳಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊತಾರೆ, ಯಾವುದೋ ಗ್ಯಾಂಡಲ್ ಮಾಡ್ಕೊತಾರೆ, ಅಲ್ಲಿ ಇಷ್ಟ ಆಯಿತು ಅಂತ ಹೇಳಿ ಮಾಡ್ಕೊತಾರೆ, ಮತ್ತು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ತಾರೆ. ಏನಕ್ಕಂತ ಗೊತ್ತಿಲ್ಲ. ಸಪೋಸ್ ಅವ್ರಿಗೆ ಏನಾದರೂ ಕಂಟೆಂಟ್ ಇಷ್ಟ ಆಗಿಲ್ಲ, ಏನಾದರೂ ಚೇಂಜಸ್ ಮಾಡ್ಕೋಬೇಕಂತಿದ್ರೆ ಕಮೆಂಟ್ ಸೆಕ್ಷನ್ ಅಂತೂ ಕೊಟ್ಟಿದ್ದಾರೆ. ಕಮೆಂಟ್ ಸೆಕ್ಷನಲ್ಲಿ ಹೀಗಲ್ಲ ಹೀಗೆ ಅಂತ ಹೇಳಿದ್ರೆ ನಾವು ಕೂಡ ಹೌದು ಈ ಥರ ತಪ್ಪಾಗಿದೆ ಅಂತ ಹೇಳಿ ತಿದ್ದುಕೊಂಡು ಮುಂದೆ ಹೋಗ್ಬೋದು. ಇನ್ನೂ ಚೆನ್ನಾಗಿರೋ ವೀಡಿಯೋಸ್ಗಳನ್ನು ಮಾಡ್ಬೋದು. ಏಕಾಏಕಿ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋದರೆ ಸ್ವಲ್ಪ ಬೇಜಾರಾಗುತ್ತೆ. ಯಾರಾದರೂ ಆ ಥರ ಕಂಟೆಂಟ್ ಇಷ್ಟ ಆಗಿಲ್ಲ ಮತ್ತು ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಬಿಡಿ. ಇನ್ನೂ ಬೆಟರಾಗಿ ವೀಡಿಯೋಸ್ಗಳನ್ನು ತೊಗೊಂಡೋಗೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ. ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡ್ತಾ ಸಪೋರ್ಟ್ ಮಾಡ್ತಾರಂಥ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಾನು ಇವತ್ತಿಗೆ ಒಂದು ಹತ್ತತ್ರ ಇಷ್ಟು 1.5 ವರ್ಷ ಆಯಿತಾ ನಾವು ಕರೆಕ್ಟಾಗಿ 1.5 ವರ್ಷದಿಂದ ಯೂಟ್ಯೂಬ್ನ ವೀಡಿಯೋಸ್ಗಳನ್ನು ಮಾಡ್ತಾ ಬಂದಿದ್ದೀನಿ. ಏನೋ ತುಂಬ ದೊಡ್ಡ ಸಾಧನೆ ಅನ್ನೋ ರೇಂಜ್ಗೆಲ್ಲ ಏನೂ ಆಗಿಲ್ಲ, ಬಟ್ ನನಗೆ ತೃಪ್ತಿ ಅಂತೂ ಇದೆ. ಇನ್ನೂ ನನ್ನ ಜೊತೆನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಎತ್ತರಕ್ಕೆ ಬೆಳೆದಿರೋದು ಇದೆ. ನನಗಿನ್ನೂ 1.5K ಸಮಥಿಂಗ್ ಆ ಥರ ಇದೆ. ಇನ್ನೂ ತುಂಬ ಜನಕ್ಕೆ 10Kವರೆಗೂ ರೀಚ್ ಆಗಿರೋರು ಇದ್ದಾರೆ. ನನಗೆ ಆವಾಗ ಅನಿಸೋದು ಶಾಕ್ ಆಗುತ್ತೆ, ಏನು ಪ್ಲಸ್ ಆಗಿರ್ಬೋದು, ಏನು ಮೈನಸ್ ಆಗಿರ್ಬೋದು ಅಂಥೇಳಿ. ಬಟ್ ನನಗೆ ಕಂಪ್ಯಾರಿಸನ್ ಮಾಡಿಕೊಂಡ್ರೆ ನನ್ನ ವೀಡಿಯೋಸ್ ಸ್ವಲ್ಪ ಬೆಸ್ಟಾಗಿ ಅನಿಸುತ್ತೆ ಬೇರೆಯವ್ರು ನನಗಿಂತ ನನ್ನ ಜೊತೆನೇ ಸ್ಟಾರ್ಟ್ ಮಾಡಿರೋ ಯೂಟ್ಯೂಬ್ ಚಾನಲ್ಸ್ಗೆ ಹೋಲಿಸ್ಕೊಂಡ್ರೆ. ಬಟ್ ಗೊತ್ತಿಲ್ಲ, ಲಕ್ ಅನ್ನೋದು ಯಾರಿಗೆ ಯಾವಾಗ ಹೇಗೆ ಬರುತ್ತೆ ಅಂಥೇಳಿ ಗೊತ್ತಾಗಲ್ಲ. ಲಕ್ಕನ ನಂಬೋದು ಬೇಡ, ಹಾರ್ಡ್ ವರ್ಕ್ನ ನಂಬಿ ಮುಂದೆ ಹೋಗೋಣ. ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಆಮೇಲೆ ಎಲ್ಲ ಕೆಲಸ ಆಗಿ ಫ್ರೆಶ್ ಆಗಿ ಬಂದಮೇಲೆ ಒಂದಷ್ಟು ಮಾತುಕತೆ ಮಾಡ್ಕೊಂಡಿದ್ವಿ. ಅಷ್ಟರಲ್ಲಿ ನಮ್ಮ ಅಮ್ಮ ಹೋಗಿ ತಲೆ ಬಚ್ಕೊಂಡು ಕುಂಕುಮ ಇಟ್ಕೊಂಡು ತಲೆಗೆ ಹೂವು ಮುಡ್ಕೊಂಡು ಒಳ್ಳೆ ಲಕ್ಷ್ಮಿ ಥರ ಬಂದಿದ್ದಾರೆ ನಮ್ಮಮ್ಮ. ಸೊ ಇವಾಗ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಟೈಮು 5:30. ಈ ಟೈಮ್ಗೆ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಕನಕಾಂಬರ ಹೂವು ಮತ್ತು ಏನೇನು ಬೇಕು ಪೂಜೆಗೆ ಹೂವು ಅದು ನಮ್ಮಪ್ಪಗೆ ಹೇಳಿದ್ರೆ ತಗೊಬಂದುಬಿಡ್ತಾರೆ ಒಂದಿನ ಮುಂಚೆನೇ. ಇಲ್ಲಿ ನಮ್ಮ ಅಕ್ಕಗೆ ಹೂ ಕಟ್ ಮಾಡು ಅಂತೇಳಿ ನಮ್ಮಮ್ಮ ಹೂವು ಹಿಡ್ಕೊಂಡ್ರೆ ಚಾಕುನ ಉಲ್ಟಾ ತಿರುವಾಕ್ಬಿಟ್ಟು ಕುಯ್ತಾನೆ ಇದ್ದಾಳೆ. ಒಂದು ಚಿಕ್ಕ ದಾರ ಕೂಡ ಕಟ್ಟಾಗಿಲ್ಲ. ಆಮೇಲೆ ನೋಡ್ರೆ ಚಾಕುನೇ ಉಲ್ಟಾ ಮಾಡಿಬಿಟ್ಟಿದ್ಲು. ನಮ್ಮಮ್ಮ ಒಂದು ಲುಕ್ ಸರಿಯಾಗಿ ಹಂಗೆ ಗುರಾಯಿಸಿದ್ರು. ಆಮೇಲೆ ಹಾಗೆ ಪೂಜೆ ಎಲ್ಲ ಶುರು ಮಾಡ್ಕೊಂಡು ಎಲ್ಲ ಸ್ಟಾರ್ಟ್ ಮಾಡಿ ನಿಧಾನವಾಗಿ ಪೂಜೆ ಮಾಡ್ತಾಯಿದ್ದಾರೆ. ತುಳಸಿನ ಯಾವಾಗಲೂ ನಮ್ಮ ಇಷ್ಟ ದೇವರು ಮಧುರಮ್ಮನಿಗೆ ಇಟ್ಬಿಟ್ಟೆ ಪೂಜೆ ಮಾಡೋದು. ಯಾವಾಗಾದ್ರೂ ತುಂಬ ಅಪರೂಪ ತಗೊಬಂದಿರಲ್ಲ, ಅಂದರೆ ಇರಲ್ಲ, ಸಿಕ್ಕಿರಲ್ಲ, ಲೇಟ್ ಆಯಿತು ಆ ಥರ ಕಾರಣ ಬಿಟ್ಟರೆ ಬೇರೆ ಯಾವಾಗ್ಲೂ ತಗೊಬಂದಿಡ್ತೀವಿ. ನಮ್ಮ ಮನೆ ದೇವ್ರು ಬಂದು ಎಲ್ಲಮ್ಮ ದೇವರು. ನಾವು ಇಷ್ಟವಾಗಿ ಪೂಜಿಸೋ ದೇವ್ರು ಬಂದುಬಿಟ್ಟು ಮಧುರಮ್ಮ ದೇವರು ಮತ್ತು ಓಂ ಶಕ್ತಿ ದೇವರು. ಇನ್ನು ಎಲ್ಲ ದೇವ್ರಿಗೂ ಕೈ ಮುಗಿತೀವಿ, ಬಟ್ ಇವು ನಮ್ಮ ಮನೆ ದೇವರು. ಹಾಗೆ ಅಲ್ಲಿ ಒಂದು ಚಿಕ್ಕದಾಗಿ ಕೃಷ್ಣಂದಿದೆ, ಮತ್ತು ಆ ಕಡೆನೂ ಒಂದು ದೇವರಿದೆ. ಎಲ್ಲ ಆದಮೇಲೆ ದೇವರಿಗೆ ಪ್ರಸಾದವಾಗಿ ಬಾಳೆಹಣ್ಣು ಇಟ್ಬಿಟ್ಟು ದೀಪ ಹಚ್ಚಿ ಮತ್ತು ಸಾಮ್ರಾಣಿ ಕಡ್ಡಿ ಎಲ್ಲ ಪೂಜೆ ಮಾಡಿ
ಪೂಜೆ ಮಾಡ್ತಿರೋದು, ಇದೇನು ಹೊಸ್ದಾಗಿ ಏನು ಡಿಫ್ರೆಂಟಾಗೆಲ್ಲ ಏನಿಲ್ಲ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಕಳಶ ಜೋಡಿಸೋದನ್ನ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ, ಬಟ್ ಮಧ್ಯಾಹ್ನ ವಿಡಿಯೋ ಸ್ಟಾರ್ಟ್ ಮಾಡಿರಲಿಲ್ಲ ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡ್ಕೊಂಡಿಲ್ಲ. ಇದು ಮಧ್ಯಾಹ್ನ ಮನೇಲಿ ಮಾಡಿರುವಂತಹ ಪಾಯಸ. ಪೂಜೆ ಎಲ್ಲ ಆದಮೇಲೆ ಮನೇಲಿ ಈ ಥರ ಇದೆ, ವಾತಾವರಣನೇ ಒಂಥರ ತುಂಬ ಪೀಸ್ಫುಲ್ ಆಗಿರುತ್ತೆ ಮತ್ತು ಸಮಾಧಾನವಾಗಿರುತ್ತೆ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.